ಇನ್ನು ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಒಬ್ಬ ಯುವತಿ ಮೃತಪಟ್ಟಿದ್ದರು. ಅದಾದ ನಂತರ ದೊಡ್ಡ ಗಲಾಟೆ ಆಯಿತು. ನಿನ್ನೆ ಎಲ್ಲ ಅರಣ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಅಲ್ಲಿನ ಸ್ಥಳೀಯರು ಗಲಾಟೆ ಮಾಡಿಕೊಂಡು ಲಾಠಿ ಚಾರ್ಜ್ ಮಾಡಿ ಎಲ್ಲ ಆಗಿತ್ತು. ಇವತ್ತು 3 ತಾಲೂಕುಗಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದು ಕಾಫಿನಾಡು ಕೊತ ಕೊತ ಅಂತ ಇದೆ. ಒಂದು ವಾರದಲ್ಲಿ 2 ಸಾವಾಗಿದೆ. ಈ ವರ್ಷದಲ್ಲಿ 11 ಸಾವಾಗಿದೆ ಕಾಡಾನೆ ದಾಳಿಗೆ. ಸೊ ಇವತ್ತು ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ತಾಲೂಕು ಬಂದ್. 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಅದಕ್ಕೆ ಖಂಡಿಸಿದ್ದಾರೆ. ಸಂಜೆ 5ರ ತನಕ ಬಂದ್ಗೆ ಕರೆ ಕೊಟ್ಟಿವೆ ಹಲವು ಸಂಘಟನೆಗಳು. ಬಂದ್ಗೆ ರೈತ ಒಕ್ಕೂಟ, ಆಟೋ ಚಾಲಕರು, ಬಿಜೆಪಿಯವರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ಅಗತ್ಯ ಸೇವೆ ಹೊರತುಪಡಿಸಿ ಎಲ್ಲ ಚಟುವಟಿಕೆಗಳು ಬಂದ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ನಿನ್ನೆ ಆ ಯುವತಿ ಮೃತಪಟ್ಟಿದ್ದು, ಆಕೆಗೆ ಒಂದು ಕನಿಷ್ಠ ಗೌರವ ಕೊಡಲಿಲ್ಲ, ಒಂದು ಆ್ಯಂಬುಲೆನ್ಸಲ್ಲಿ ಸಾಗಿಸ್ಲಿಲ್ಲ, ಟಾರ್ಪಲ್ ಸುತ್ತಬಿಟ್ಟು ಗೂಡ್ಸ್ ಆಟೋದಲ್ಲಿ ತೊಗೊಂಡೋಗ್ತಾ ಇದ್ರು ಬಾಡಿನ ಅಂತ ರೊಚ್ಚಿಗೆದ್ದಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಇವಾಗ ಬಂದ್ಗೆ ಜನರ ಪ್ರತಿಕ್ರಿಯೆ ಹೆಂಗಿದೆ, ಮತ್ತು ಇವರು ಪದೇ ಪದೇ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡಿ ಅಂತಾರಲ್ಲ, ಅವ್ರ ಪ್ರಕಾರ ಈಗ ಏನು ಶಾಶ್ವತ ಪರಿಹಾರ ಅಂದರೆ? ಅರವಿಂದ್, ಹೌದು, ಇವತ್ತು ಈಗಾಗಲೇ ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕರೆ ಕೊಟ್ಟಿರುವಂಥ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಏನು 3 ವಿಧಾನಸಭಾ ಕ್ಷೇತ್ರ ಒಳಗೊಂಡು ಒಂದು ಕ್ಷೇತ್ರ, 3 ತಾಲೂಕು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಆಗಿರುವಂಥದ್ದು. ಹಾಗಾಗಿ ಮಲೆನಾಡು ಅಂತ, ಅಪ್ಪಟ ಮಲೆನಾಡು ಅಂತ ಕರೆಸ್ಕೊಳ್ಳುವಂಥ ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ ಈ 3 ತಾಲೂಕಲ್ಲೂ ಕೂಡ ಇವತ್ತು ಬಂದು ಬಹುತೇಕ ಯಶಸ್ವಿ ಆಗಿರುವಂಥದ್ದು. ಯಾಕೆ ಅಂತಂದರೆ ಇದು ರಾಜಕೀಯ ಪಕ್ಷ ಕೊಟ್ಟಿರುವಂಥ ಕರೆಗಿಂತ ಜನರ ಬದುಕಿನ ಪ್ರತಿಭಟನೆ, ಬದುಕಿನ ಬಂದಿದ್ದು. ಹಾಗಾಗಿ ಜನರ ಬದುಕು ಹೀಗೆ ಸಾಗಬೇಕು ಮತ್ತು ಯಾವುದೇ ಅನಾಹುತಗಳು, ಸಮಸ್ಯೆ ಆಗಬಾರ್ದು, ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಉದ್ಭವ ಆಗಬಾರ್ದು ಅಂದರೆ ಈ ಒಂದು ಬಂದು ಇವತ್ತಿಗೆ ಅನಿವಾರ್ಯ ಆಗಿರುವಂಥದ್ದು. ಯಾಕೆಂದರೆ ಕಳೆದ ಒಂದು ವರ್ಷದಲ್ಲಿ ಈಗಾಗಲೇ 9ರಿಂದ 11 ಜನ ಕಾಡು ಪ್ರಾಣಿಗಳಿಂದಲೇ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಏನು ಮಲೆನಾಡಿಗರು ಬಂದ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳೇ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು ನಾವು ನೋಡ್ಬೋದು. ಅರವಿಂದ್, ವಿಜುವಲ್ಸಲ್ಲೂ ಕೂಡ ಈಗಾಗಲೇ ಬಾಳೆಹೊನ್ನೂರು ಪಟ್ಟಣ, ಏನು ಚಿಕ್ಕಮಗಳೂರಿಂದ ಬಂದೆ ಒಂದು ಕಡೆ ಶೃಂಗೇರಿ ದೇವಸ್ಥಾನಕ್ಕೆ ಹೋಗುವಂಥವ್ರು, ಮತ್ತೊಂದು ಕಡೆ ಹೊರನಾಡು ದೇವಸ್ಥಾನಕ್ಕೆ ಹೋಗುವಂಥವ್ರು, ಎನ್ನಾರ್ಪುರಕ್ಕೆ ಹೋಗುವಂಥವ್ರು, ಕೊಪ್ಪ ಹೋಗುವಂಥವ್ರು, ಎಲ್ಲರಿಗೂ ಕೂಡ ಇದೊಂದು ಜಂಕ್ಷನ್ ಇದ್ದಂಗೆ, ಸರ್ಕಲ್ ಇದ್ದಂಗೆ. ಹಾಗಾಗಿ ಈ ಒಂದು ಸರ್ಕಲ್ಗೆ ಪ್ರತಿನಿತ್ಯ ಈ ವೇಳೆಗಾಗಲೇ ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಆದರೆ ಇವತ್ತು ಬಂದಿರೋದ್ರಿಂದ ನಾವು ವಿಜುವಲ್ಸಲ್ಲೂ ಕೂಡ ನೋಡ್ತಾ ಇದ್ದೀವಿ, ಒಂದು ಕಡೆ ವಾಹನಗಳ ಸಂಖ್ಯೆನೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗಿರುವಂಥದ್ದು. ಮತ್ತೊಂದು ಅಂಗಡಿ ಮುಂಗಟ್ಟುಗಳು ಕೂಡ, ಏನು ಆಸ್ಪತ್ರೆ ಆಗ್ಬೋದು ಅಥವಾ ಮೆಡಿಕಲ್ ಸೆಂಟರ್, ಮೆಡಿಕಲ್ ಸ್ಟೋರ್ಗಳಾಗ್ಬೋದು, ಇಂಥವನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಇದು ಜನರ ಬದುಕಿನ ಬಂದಾಗಿರೋದ್ರಿಂದ, ಬದುಕಿನ ಬದ್ಧತೆಗೆ ಬಂದಾಗಿರೋದ್ರಿಂದ ಈಗಾಗಲೇ ಸಾರ್ವಜನಿಕರು ಕೂಡ ಈ ಒಂದು ಬಂದ್ಗೆ ಉತ್ತಮವಾದ ಪ್ರತಿಕ್ರಿಯೆ ನೀಡಿರುವಂಥದ್ದು. ಹಾಗಾಗಿ ಬೆಳಿಗ್ಗೆಯಿಂದನೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ಇದ್ರ ಜೊತೆಗೆ ಮಲೆನಾಡಿಗರು ಕೇಳುವಂಥ ಶಾಶ್ವತ ಪರಿಹಾರ ಅಂತಂದರೆ, ನಮಗೆ ರೈಲ್ವೆ ಬ್ಯಾರಿಕೇಡ್ಗಳನ್ನು ಹಾಕಿ ನಮಗೆ ಆನೆಗಳು ನಗರ ಏನು ಕಾಡಂಚಿನ ಗ್ರಾಮಗಳ ಒಳಕ್ಕೆ ಬರದಲ್ಲೇ ಇರೋ ಥರ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಯಾಕೆಂದರೆ ನೀವು ಕೊಡುವಂಥ 20 ಲಕ್ಷ 30 ಲಕ್ಷ ಹಣದಿಂದ ಜನಗಳ ಜೀವನ ತರೋಕ್ಕಾಗೋದಿಲ್ಲ. ಹಾಗಾಗಿ ಶಾಶ್ವತ ಪರಿಹಾರ ನೀವು ಆನೆ ಕಾರಿಡಾರ್ ಯೋಜನೆಯನ್ನೇ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಿ, ಜೊತೆಗೆ ಆನೆ ಕಾರಿಡಾರ್ ಯೋಜನೆ ಮಾಡೋಕ್ಕಾಗದಲ್ಲೇ ಇರುವಂಥ ಸಂದರ್ಭಗಳ ಜಾಗಗಳಲ್ಲಿ ನೀವು ರೈಲ್ವೆ ಬ್ಯಾರಿಕೇಡ್ ಹಾಕಿ ನಮಗೆ ಆನೆ ಏನು ಹಳ್ಳಿಗಳಿಗೆ ಬರದಲ್ಲೇ ಇರೋ ಥರ ವ್ಯವಸ್ಥೆ ಕಲ್ಪಿಸ್ಕೊಡಿ ಅನ್ನೋದು ಮಲೆನಾಡಿಗರ ಪ್ರಮುಖ ಆಗ್ರಹ ಆಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.